ಶ್ರೀಗುರುಭ್ಯೋ ನಮಃ. ಓಂ ಧನಮಗ್ನಿರ್ಧನಂ ವಾಯುರ್ಧನಂ ಸೂರ್ಯೋ ಧನಂ ವಸುಃ ಧನಮೇಂದ್ರ ಬೃಹಸ್ಪತಿರ್ವರುಣಂ ಧನಮಶ್ನುತೆ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಸಂಸ್ಕಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ನಿನ್ನೆ ಮಲಗುವ ಕೋಣೆಯ ಲಕ್ಷಣಗಳ ಬಗ್ಗೆ ಹೇಳ್ತಾ ಇದ್ದಾಗ ರಂಗೋಲಿಯ ಬಗ್ಗೆ ಸಬ್ಜೆಕ್ಟನ್ನು ಸ್ವಲ್ಪ ಡಿವಿಯೇಟ್ ಮಾಡಿದೆ. ರಂಗೋಲಿಯ ಬಗ್ಗೆ ಮುಂದಿನ ಅವಕಾಶ ಸಿಕ್ಕಿದಾಗ ಅದರ ಸಂಸ್ಕಾರದ ಹಿಂದಿನ ರಹಸ್ಯವನ್ನು ಹೇಳ್ತೀನಿ. ಈಗ ಮಲಗುವ ಕೋಣೆಗೆ ಸಂಬಂಧಪಟ್ಟಂತಹದ್ದನ್ನು ಮುಂದುವರಿಸೋಣ. ಮಂಚದ ಕೆಳಭಾಗದಲ್ಲಿ ಅದ್ಯಾವುದೇ ಥರದ ವಸ್ತುಗಳು ಇರಬಾರದು. ಆದರೆ ಒಂದು ದೊಡ್ಡ ಬಟ್ಲಿನಲ್ಲಿ ನೀರನ್ನು, ಶುದ್ಧವಾದ ನೀರನ್ನು ಮಂಚದ ಕೆಳಭಾಗದಲ್ಲಿ ಇಡ್ತಕ್ಕಂಥದ್ದು ದಾಂಪತ್ಯಕ್ಕೆ ಬಹಳ ಪೂರಕ ಪ್ರೇರಕವಾದಂತಹದ್ದು. ಆದರೆ ಆ ನೀರನ್ನು ಪ್ರತಿ ದಿವಸ ಆ ಪಾತ್ರೆ ಮತ್ತು ನೀರನ್ನು ಸ್ವಚ್ಛ ಮಾಡಿ ಹೊಸ ನೀರನ್ನು ತುಂಬಿ ಇಡತಕ್ಕಂಥದ್ದು ಸೂಕ್ತವಾದಂತಹ ಸರಿಯಾದಂತಹ ಕ್ರಮ. ಇದು ತಮ್ಮ ದಾಂಪತ್ಯಕ್ಕೆ ಇನ್ನಷ್ಟು ನೆಮ್ಮದಿ ಮತ್ತು ತೃಪ್ತಿಯನ್ನು ಕೊಡ್ತಕ್ಕಂತಹ ಸಾಧನಗಳಲ್ಲಿ ಆಪ ಅಂತಂದ್ರೆ ನೀರು ಕೂಡ ಒಂದು. ಇನ್ನು ದಂಪತಿಗಳು ಮಲಗ್ತಕ್ಕಂತಹ ಮಂಚದ ಶಿರೋಭಾಗದಲ್ಲಿ ಯಾವುದೇ ಥರದ ಲೈಟು ವಿಶೇಷವಾಗಿ ಬೀಳೋ ಹಾಗಿರಬಾರದು. ಮಂಚದ ಹಿಂಭಾಗದಲ್ಲಿ ಕಿಟಕಿ ಇರಬಾರದು. ಭದ್ರವಾದಂತಹ ಗೋಡೆ ಇರಬೇಕೇ ಹೊರತಾಗಿ ಮಂಚದ ಹಿಂಭಾಗದಲ್ಲಿ, ನಮ್ಮ ತಲೆಯ ಹಿಂಭಾಗಕ್ಕೆ ಕಿಟಕಿ, ವಿಂಡೋಸ್ ಬರ್ತಕ್ಕಂಥದ್ದು ಅಶಾಸ್ತ್ರೀಯ. ಮಂಚದ ಅಕ್ಕಪಕ್ಕಗಳಲ್ಲಿ, ನಾವು ಮಲಗ್ತಕ್ಕಂತಹ ತಲೆಯ ಹಿಂಭಾಗಗಳಲ್ಲಿ ಅಕ್ಕಪಕ್ಕದಲ್ಲಿ ಗೋಡೆಯಲ್ಲಿ ಕಿಟಕಿ ಇರತಕ್ಕಂಥದ್ದು ಸೂಕ್ತವಾದಂತಹದ್ದು. ಆದರೆ ನೇರವಾಗಿ ನಮ್ಮ ತಲೆಯ ಹಿಂಭಾಗದಲ್ಲಿ ಕಿಟಕಿ ಬರ್ತಕ್ಕಂಥದ್ದು ಅಭದ್ರತೆಯ ಸಂಕೇತ. ಅದು ಅಷ್ಟೊಂದು ಸೂಕ್ತವಾದಂತಹ, ತೃಪ್ತಿಕರವಾದಂತಹ, ನೆಮ್ಮದಿಯಾದಂತಹ ವಾತಾವರಣವನ್ನು ಕೊಡೋದಿಲ್ಲ ಅಂತಕ್ಕಂಥದ್ದು ಗಮನಿಸಬೇಕಾದಂತಹದ್ದು ಮುಖ್ಯವಾಗಿ. ಇನ್ನು ಮಂಚದ ಬಲಭಾಗದಲ್ಲೇ ಅಮೂಲ್ಯವಾದಂತಹ ವಸ್ತುಗಳನ್ನು ಇಡ್ತಕ್ಕಂತಹ ವ್ಯವಸ್ಥೆ ಇರಬೇಕೇ ಹೊರತಾಗಿ ಬಹಳಷ್ಟು ಕಡೆಗಳಲ್ಲಿ ನಮ್ಮ ಕಾಲು ಭಾಗಕ್ಕೆ, ನಮ್ಮ ಲೆಗ್ಸ್ ಎಲ್ಲಿ ಬರುತ್ತೆ ಆ ಭಾಗದಲ್ಲಿ ಬೆಲೆ ಬಾಳ್ತಕ್ಕಂತಹ ಅಮೂಲ್ಯವಾದ ವಸ್ತುವನ್ನು ಇಡ್ತಕ್ಕಂತಹ ವ್ಯವಸ್ಥೆ ಮಾಡಿಕೊಂಡಿರ್ತಾರೆ. ಸಂಪತ್ತಿಗೆ ಅದೃಷ್ಟ ದೇವತೆಯ ಪ್ರತಿರೂಪವಾದಂತಹ ಚಿನ್ನಾಭರಣ ಅಥವಾ ವಿಶೇಷವಾದಂತಹ ವಸ್ತ್ರ, ಕಾಗದ ಪತ್ರಗಳು, ಇನ್ನುಳಿದಂತಹ ವಿಶೇಷ ಭದ್ರತೆ ಬಯಸ್ತಕ್ಕಂತಹ ವಸ್ತುಗಳನ್ನು ಇಡತಕ್ಕಂತಹ ಜಾಗ ನಮ್ಮ ತಲೆಭಾಗಕ್ಕಿರಬೇಕು. ನೀವು ಲಕ್ಷ್ಮಿಯ, ಅದೃಷ್ಟ ದೇವತೆಯ ಪಾದದಲ್ಲಿ ಮಲಗಬೇಕೇ ಹೊರತಾಗಿ ನಿಮ್ಮ ಪಾದದಲ್ಲಿ ಲಕ್ಷ್ಮಿ ಇರತಕ್ಕಂಥದ್ದು, ಅದೃಷ್ಟ ದೇವತೆ ಇರತಕ್ಕಂಥದ್ದು ಶ್ರೇಯಸ್ಕರವಲ್ಲ. ಇದು ಭಾವನಾತ್ಮಕವಾಗಿ ಯೋಚಿಸಬೇಕಾದಂತಹದ್ದು ಮಾತ್ರವಲ್ಲ, ಇದರ ಹಿಂದೆ ಇರತಕ್ಕಂತಹ ಅನುಭವ ಸಿದ್ಧಾಂತವೂ ಕೂಡ ಗಣನೆಗೆ ತಗೊಳ್ಳಬೇಕು. ನಾವು ಮಲಗ್ತಕ್ಕಂತಹ ಬಲಭಾಗ ಅಥವಾ ತಲೆಭಾಗ ಬಹಳ ಶ್ರೇಷ್ಠವಾದಂತಹದ್ದು. ನಾವು ಬೆಲೆ ಬಾಳ್ತಕ್ಕಂತಹ ವಸ್ತು ಇಡೋದಕ್ಕೆ ಏನು ಬೆಲೆ ಬಾಳ್ತಕ್ಕಂಥದ್ದು, ನಗದು, ಕ್ಯಾಶು, ಚಿನ್ನಾಭರಣಗಳು, ಬೆಳ್ಳಿ, ದೊಡ್ಡ ದೊಡ್ಡ ಕಾಗದ ಪತ್ರಗಳು, ಇನ್ನುಳಿದಂತಹ ಯಾವುದೇ ಅಮೂಲ್ಯವಾದಂತಹ ವಸ್ತು, ಇದೆಲ್ಲದೂ ಕೂಡ ತಲೆಭಾಗ ಅಥವಾ ಬಲಭಾಗ ಬಹಳ ಶ್ರೇಷ್ಠವಾದಂತಹದ್ದು. ಅದು ಕೂಡ ಅದನ್ನ ಇಡ್ತಕ್ಕಂತಹ ಕ್ರಮ ಬಹಳ ಸುಂದರವಾಗಿ, ಅದ್ಭುತವಾದಂತಹ ಒಂದು ಸಂಸ್ಕಾರ ಅದಕ್ಕಿದೆ. ನಾವು
ನಿಂತಿದ್ದಾಗ, ಬರೆಗಾಲಿನಲ್ಲಿ ನಿಂತಿದ್ದಾಗ ನಮ್ಮ ಹೊಕ್ಕಳಿನಿಂದ ಮೇಲ್ಭಾಗ ಆಗಿರಬೇಕೇ ಹೊರತಾಗಿ ನಾವು ಇಡ್ತಕ್ಕಂತಹ ಬೆಲೆ ಬಾಳ್ತಕ್ಕಂತಹ ವಸ್ತು ಮಹಾಲಕ್ಷ್ಮಿ ಮತ್ತು ಚಿನ್ನಾಭರಣ ಕೆಳಭಾಗದಲ್ಲಿ ಇಡ್ತಕ್ಕಂತಹದ್ದು ಬಹಳ ನಿಷಿದ್ಧವಾದಂತಹದ್ದು. ಅದಕ್ಕೆ ಒಂದು ನಿರ್ದಿಷ್ಟವಾದಂತಹ ಎತ್ತರವನ್ನು ಸೂಚಿಸಿ ನಮ್ಮ ಸಂಸ್ಕಾರದಲ್ಲಿ ಶುದ್ಧವಾದಂತಹ ಆ ಒಂದು ನೆಲದಲ್ಲಿ ನಿಮ್ಮ ಫ್ಲೋರ್ನಲ್ಲಿ ನಿಂತಿದ್ದಾಗ ನಿಮ್ಮ ಹೊಕ್ಕಳಿನ ಭಾಗದ ಮೇಲ್ಪಟ್ಟು ಭಾಗದಲ್ಲಿ ಮಾತ್ರವೇ ಈ ಎಲ್ಲ ಅಮೂಲ್ಯವಾದಂತಹ ವಸ್ತುಗಳನ್ನು ಇಡಬೇಕೇ ಹೊರತಾಗಿ ಕೆಳಭಾಗದಲ್ಲಿ ನಿಮ್ಮ ಕಾಲಿನ ಭಾಗದ ಹತ್ರದಲ್ಲೋ, ಮಂಡಿ ಹೈಟ್ನಲ್ಲೋ, ಸೊಂಟದ ಹೈಟ್ನಲ್ಲೋ ಇದನ್ನು ಇಡ್ತಕ್ಕಂಥದ್ದು ಅಶಾಸ್ತ್ರೀಯ. ಇನ್ನು ಅದರ ಬಾಗಿಲು ಯಾವ ದಿಕ್ಕಿಗೆ ತೆಗಿಬೇಕು, ಅದಕ್ಕೆ ಯಾವ ತರದ ಬಾಗಿಲಾಗಬೇಕು, ಬಹಳ ವಿಶಿಷ್ಟವಾದಂತಹ ಪದ್ಧತಿ ಹೇಳಿದ್ದಾರೆ. ಅದಕ್ಕೆ ಸಂಪತ್ತು ಯಾರೊಬ್ಬರ ಸೊತ್ತು ಅಲ್ಲ, ನಿಮ್ಮೆಲ್ಲರಿಗೂ ಸೇರಿದಂತಹದ್ದು. ಈ ಸಂಸ್ಕಾರದಿಂದ ನಿಮ್ಮ ಸಂಪತ್ತು ಅಭಿವೃದ್ಧಿ ಆಗೋದರಲ್ಲಿ ಅನುಮಾನವೇ ಇಲ್ಲ. ಹಾಗಾಗಿ ಇದನ್ನ ಪಾಲಿಸಬೇಕಾದಂತಹ ಅನಿವಾರ್ಯತೆ ನಿಮಗಿದ್ದೇ ಇದೆ. ಇದರ ಬಗ್ಗೆ ನಮ್ಮ ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಈಗ ವಾಸ್ತುವಿನ ಬಗ್ಗೆ ಸ್ವಲ್ಪ ಗಮನಿಸೋಣ. ಒಂದೊಂದು ದಿಕ್ಕಿನಲ್ಲೂ ಒಂದೊಂದು ರೀತಿಯಾದಂತಹ ನೀರಿನ ಹೋಗೋ ವ್ಯವಸ್ಥೆ ಬಗ್ಗೆ ಹೇಳಿದ್ವಿ. ಹಾಗೆ ಗೇಟ್ ಇಡಲೇಬೇಕಾದಂತಹ ಜಾಗ ಯಾವ್ಯಾವುದು, ಯಾವುದು ಇಡಬಾರದು. ಪೂರ್ವ ದಿಕ್ಕಿಗೆ ಮೊನ್ನೆನೆ ತೋರಿಸಿದ್ವಿ ಗೇಟ್ ಎಲ್ಲಿ ಇಡಬಹುದು ಅಂತ. ಇನ್ನು ಉತ್ತರ ದಿಕ್ಕಿನ ಮನೆಯವರು ಕಡ್ಡಾಯವಾಗಿ ಮನೆಯಿಂದ ಹೊರಬಂದು ಒಂದಿಷ್ಟು ಬಲಕ್ಕೆ ತಿರುಗಿ ಅನಂತರ ಅವರ ಕಾಂಪೌಂಡ್, ಅವರ ನಿವೇಶನ ದಾಟಿ ರಸ್ತೆಗೆ ಬರುವಂತಹ ವ್ಯವಸ್ಥೆ ಇರತಕ್ಕಂಥದ್ದು ಬಹಳ ಶುಭವಾದ ಲಕ್ಷಣ. ಮನೆ ಮುಖ್ಯದ್ವಾರದಿಂದ ಹೊರಬಂದ ನಂತರದಲ್ಲಿ ಬಲಕ್ಕೆ ತಿರುಗೋ ಹಾಗಿರಬೇಕು. ಬಲಕ್ಕೆ ತಿರುಗಿದ ನಂತರದಲ್ಲಿ ಅವರು ಮತ್ತೆ ರಸ್ತೆಗೆ ಬರ್ತಕ್ಕಂಥ ವ್ಯವಸ್ಥೆ ಇರತಕ್ಕಂಥದ್ದು ಸೂಕ್ತ. ಇನ್ನು ಪಶ್ಚಿಮಾಭಿಮುಖವಾಗಿ ಬರ್ತಕ್ಕಂಥ ನಿವೇಶನ, ಅದರಲ್ಲಿ ಅವರಿಗೆ ಆಪ್ಷನ್ಸೇ ಇಲ್ಲ. ಅವರು ಕಡ್ಡಾಯವಾಗಿ ಮನೆಯಿಂದ ಹೊರಬಂದವರು ಬರಬೇಕಾದ್ದೇ ಮನೆಯಿಂದ ಬಲಭಾಗಕ್ಕೆ ಬಂದು ವಾಯುವ್ಯ ಭಾಗದಲ್ಲೇ ಆಚೆ ಹೋಗೋ ಥರ ಅವರಿಗೆ ಗೇಟು ಅಥವಾ ಅವರ ವಾಹನ ಓಡಾಡ್ತಕ್ಕಂತಹ ಗೇಟು ಇದೆರಡೂ ಇರಬೇಕು. ಈ ಗೇಟು ಅಂದಾಗ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹದ್ದು, ಬಹಳಷ್ಟು ಜನ ಜಾಗ ಉಳಿಸೋದಕ್ಕಾಗಿ ವಾಹನ ಮತ್ತು ಮನುಷ್ಯರು ಇಬ್ರು ಓಡಾಡೋದಕ್ಕೆ ಒಂದೇ ಗೇಟನ್ನು ಮಾಡ್ಕೊಳ್ತಾರೆ. ಅದು ತಪ್ಪು. ವಾಹನ ಓಡಾಟಕ್ಕಾಗಿಯೇನೆ ಒಂದು ಸಪ್ರೇಟ್ ಆದಂತಹ ಗೇಟ್ ಇರಲೇಬೇಕು. ಮನುಷ್ಯರು, ಮನೆ ಮಂದಿ, ಅತಿಥಿಗಳು ಓಡಾಡೋದಕ್ಕೆ ಇನ್ನೊಂದು ಸಣ್ಣ ಗೇಟ್ ಇರಬೇಕು. ವಾಹನ ಓಡಾಡ್ತಕ್ಕಂತಹ ಜಾಗದಲ್ಲೇನೆ ನಾವು ಓಡಾಡೋದಕ್ಕೂ ಒಂದೇ ಗೇಟ್ ಮಾಡಿಕೊಂಡಿದ್ರೆ ಅಲ್ಲಿ ದೊಡ್ಡ ಮಟ್ಟದ ವಾಸ್ತು ದೋಷ ಬರುತ್ತೆ, ಅಭಿವೃದ್ಧಿಗೆ ತೊಂದರೆ ಆಗತ್ತೆ ಆ ಮನೆಯಲ್ಲಿ ಅಂತಕ್ಕಂಥದ್ದು ಶಾಸ್ತ್ರದ ನಿರ್ಣಯ, ಶಾಸ್ತ್ರದ ನಿಯಮ. ಹಾಗಾಗಿ ವಾಹನಕ್ಕೆ ಬೇರೆ ಗೇಟು, ನಾವು ಓಡಾಡೋದಕ್ಕೆ ಬೇರೆ ಗೇಟು. ಮನೆ ಬಾಗಿಲಿಗೆ ನೇರವಾಗಿ ಗೇಟನ್ನು ಇಡ್ತಕ್ಕಂಥದ್ದು ಕೂಡ ಅಶಾಸ್ತ್ರೀಯ. ಕುತ್ತು ಬರದೇ ರೀತಿಯಲ್ಲಿ ಬಲಭಾಗಕ್ಕೆ, ಮನೆ ಮುಖ್ಯದ್ವಾರದಿಂದ ಬಲಭಾಗಕ್ಕೇನೆ ಮನುಷ್ಯರು ಓಡಾಡ್ತಕ್ಕಂಥ ಗೇಟು, ಅದರ ನಂತರದಲ್ಲಿ ವಾಹನ ಓಡಾಡ್ತಕ್ಕಂಥ ಗೇಟ್ ಇಡಬೇಕೇ ಹೊರತಾಗಿ ಮನಸ್ಸಿಗೆ ಬಂದಲ್ಲಿ ಜಾಗ ಇದೆ ಅಂತ ಎಲ್ಲೆಲ್ಲೋ ಏನೇನೋ ಮಾಡಕ್ಕೆ ಹೋದರೆ ವಾಸ್ತುದೋಷ ದೊಡ್ಡ ಮಟ್ಟದಲ್ಲಿ ಉಂಟಾಗತ್ತೆ. ಇನ್ನು ದಕ್ಷಿಣಾಭಿಮುಖವಾಗಿರ್ತಕ್ಕಂತಹ ನಿವೇಶನದವರು ಬಲಭಾಗಕ್ಕೆ ತಿರುಗ್ತಕ್ಕಂಥದ್ದು ನಿಷಿದ್ಧ. ಅವರು ಮನೆಯಿಂದ ಮುಖ್ಯದ್ವಾರದಿಂದ ಹೊರಗಡೆ ಹೊರಟವರು ಕಡ್ಡಾಯವಾಗಿ ಎಡಕ್ಕೆ ತಿರುಗಬೇಕು. ಅಲ್ಲಿ ಅಪಸವ್ಯದ ದೋಷ ಬರೋದಿಲ್ಲ. ಯಾಕಪ್ಪ ಅಂದ್ರೆ ಅವರು ಪೂರ್ವಾಭಿಮುಖವಾಗಿರ್ತಾರೆ. ಹಾಗಾಗಿ ಆಗ್ನೇಯದಿಂದ ಅವರು ಹೊರ ಹೋಗ್ತಕ್ಕಂತಹ ವ್ಯವಸ್ಥೆ ಅದು ಸರಿಯಾದಂತಹ ಕ್ರಮ, ಸರಿಯಾದಂತಹ ಮಾರ್ಗ. ಪೂರ್ವದವರಿಗೆ ಎರಡೂ ಕಡೆ ಅವಕಾಶವಿದೆ, ಉತ್ತರದವರಿಗೂ ಎರಡೂ ಕಡೆ ಅವಕಾಶವಿದ್ರೂ ಕೂಡ ಬಹಳ ಶ್ರೇಷ್ಠವಾದಂತಹದ್ದು ಬಲಭಾಗಕ್ಕೆ ತಿರ್ಕೊಳ್ತಕ್ಕಂಥದ್ದು. ಪಶ್ಚಿಮ ಕಡ್ಡಾಯವಾಗಿ ಬಲಭಾಗ, ದಕ್ಷಿಣ
ಕಡ್ಡಾಯವಾಗಿ ಎಡಭಾಗಕ್ಕೆ ತಿರ್ಕೊಳ್ತಕ್ಕಂಥದ್ದು. ಇದಿಷ್ಟು ಈ ವಾರದ ಒಂದು ವಾಸ್ತು ವಿಶೇಷತೆ. ಸಮಸ್ತ ಸನ್ಮಂಗಳಾನಿ ಭವಂತು.